ನಮಸ್ಕಾರ ವೀಕ್ಷಕರೇ, ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲದೇ ಇರಲು ಕಾರಣಗಳು ಇಲ್ಲಿದೆ ನೋಡಿ. ದರಿದ್ರ ಒಕ್ಕರಿಸುತ್ತದೆ. ಈ ತಪ್ಪುಗಳನ್ನು ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ. ಹಿರಿಯರ ಕಾರ್ಯ ಮಾಡದೇ ಇರುವುದು, ಹರಕೆ ಮಾಡಿ ನೆನಪಿದ್ದರೂ ಕೂಡ ತೀರಿಸದೆ ಮುಂದಕ್ಕೆ ಹಾಕುವುದು, ಮಲಗಿ ಎದ್ದ ತಕ್ಷಣ ತಾಳೀಸರ ಬೆನ್ನಿಗೆ ಇದ್ದರೂ ಕೂಡ ಅದನ್ನು ಸರಿ ಮಾಡದೇ ಇರುವುದು, ದೇವರ ಪೂಜಾ ಸಾಮಗ್ರಿಗಳು ಮೊಂಡವಾಗಿದ್ದರೆ, ಮುಕ್ಕಾಗಿದ್ದರೆ ಅಥವಾ ಒಡೆದು ಹೋಗಿದ್ದರೆ ಅದನ್ನೇ ಹಾಗೆ ಇಡುವುದು, ಮಂಗಳಾರತಿ ಮಾಡುವಾಗ ಆರತಿ ತಟ್ಟೆಯಲ್ಲಿ ಒಂದು ಹೂವು ಜೊತೆಯಲ್ಲಿ ಇಟ್ಟು ಆರತಿ ಮಾಡದೇ ಇರುವುದು ಕೂಡ ತಪ್ಪು, ಹಾಲು ನೀರನ್ನು ಒಟ್ಟಿಗೆ ತರುವುದು, ನಾಗರ ಪೂಜೆ ಮಾಡುವ ಪದ್ಧತಿ ಇದ್ದರೂ ಅದನ್ನು ಅನುಸರಿಸದೇ ಇರುವುದು, ಹಾಲು ಕಾಯಿಸುವ ಪಾತ್ರೆ ಸ್ವಚ್ಛವಾಗಿಲ್ಲದೇ ಇರುವುದು, ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನುವುದು, ಅದರ ಬದಲು ನಾಳೆ ಕೊಂಡುಕೊಳ್ಳುವೆ ಎಂದು ಹೇಳಿ, ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಷ್ಟು ಯಾವುದಾದರೂ ಸರಿ ಊಟ ಬಟ್ಟೆ ದಾನ ಮಾಡದೇ ಇರುವುದು ಕೂಡ ತಪ್ಪು, ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಇಡುವುದು, ರೊಟ್ಟಿ ಹಂಚನ್ನು ಅಥವಾ ಹಾಲು ಪಾತ್ರೆಯನ್ನು ಬೋರಲು ಹಾಕಿದರೆ ಅದು ತಪ್ಪು, ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆ ಎಂದಿಗೂ ಏಳಿಗೆ ಆಗಲು ಸಾಧ್ಯವಿಲ್ಲ. ಇದ್ದರೂ ಸಹ ನೆಮ್ಮದಿಯಂತೂ ಖಂಡಿತ ಇರುವುದಿಲ್ಲ. ಮೊಂಡು ಪೊರಕೆಯನ್ನು ಬಳಸುವುದು ಸರಿಯಲ್ಲ. ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು, ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು, ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ನಲ್ಲಿ ಸಂಗ್ರಹಿಸಿ ಇಡುವುದು, ಅಂತ್ಯಕ್ರಿಯೆ ಮೆರವಣಿಗೆ ಮುಂದೆ ನಡೆಯುವುದು, ಟವಲ್, ಚಿಕ್ಕ ಚಾಪೆ, ಮಣೆ ಯಾವುದೂ ಹಾಕಿಕೊಳ್ಳದೆ ನೇರವಾಗಿ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು, ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದಗಳನ್ನು ತೊಳೆಯುವುದು, ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸುವುದು, ಮುರಿದ ಬಾಚಣಿಗೆಯಿಂದ ತಲೆಯನ್ನು ಬಾಚುವುದು, ಇದು ಬಡತನವನ್ನು ತರುತ್ತದೆ. ರಾಹುವಿನ ತತ್ವ ಹೊಂದಿರುವ ಕಾರಣ ಇದನ್ನು ಮಾಡಲೇಬೇಡಿ. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಅಥವಾ ನೋಟ್ಗಳನ್ನು ಒಟ್ಟಿಗೆ ಇಡುವುದು, ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿಗೆ ಏನಾದರೂ ಖರೀದಿಸುವಾಗ ಅತಿಯಾಗಿ ಕಡಿಮೆ ಬೆಲೆಯಲ್ಲಿ ಖರ್ಚು ಮಾಡುವುದು, ಮನೆಯೊಳಗೆ ರಾತ್ರಿ ಇಡೀ ಕಸ ಅಥವಾ ಧೂಳು ತುಂಬಿರುವುದು, ಸಂಜೆ ಹೊತ್ತು ಮಲಗುವುದು ಮತ್ತು ಹಲ್ಲನ್ನು ಕಡಿಯುವುದು ಮಾಡಲೇಬಾರದು, ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿ ಆಗುವುದು, ಬೇಸರ ಮಾಡಿಕೊಳ್ಳುವುದು ಕೂಡ ತಪ್ಪು, ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನನ್ನಾದರೂ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡಲೇಬೇಡಿ. ಮನೆಯಲ್ಲಿ ಶಾಪ ಹಾಕುವುದು, ನಿಮ್ಮ ಕೆಲಸವನ್ನು ಮುಂದೂಡುವ ಅಭ್ಯಾಸ, ಮನೆಯಲ್ಲಿ ಭೇದ ಭಾವ ಮಾಡುವ ಕಾರಣ, ದೇವರ ಪೂಜೆ ಮಾಡದೇ ಇರುವುದು, ಮಾಡಿದರೂ ಕೂಡ ದೇವರ ಮನೆಯಲ್ಲಿ ಒಣಗಿದ ಹೂವುಗಳನ್ನು ಹಾಗೆ ಬಿಡುವುದು, ಕಾಲು ಒರೆಸುವ ಮ್ಯಾಟ್ಗಳು ಕೊಳಕಾಗಿದ್ದರೂ ಒಗೆಯದೆ ಅದನ್ನೇ ಬಳಸುವುದು, ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಸ್ನೇಹಿತರೇ, ಈ ತಪ್ಪುಗಳನ್ನು ಹಿಂದೆ ಸರಿ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.